ಜ್ಞಾಪಕ ಇಟ್ಕೊಳ್ಳೋ ರೀತಿಯಲ್ಲಿ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ. ಆಮೇಲೆ ಅದೇ ಸೇಮ್ನ ಇಲ್ಲಿ ಇನ್ನೊಂದು ಏನು ಮಾಡಬೇಕು, ಕನ್ಫರ್ಮ್ ಸೇಮ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಎಷ್ಟೊಂದು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2ಗೆ ಯಾವ ರೀತಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಲಾಗಿನ್ ಆಗಬೇಕು, ಅಥವಾ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಥವಾ ಹೇಗೆ ನಾವು ಅಪ್ಲೈ ಮಾಡಬೇಕು, ಮತ್ತು ರಿಪೀಟರ್ಸ್ ಯಾರಾದರೂ ಇದ್ದರೆ ಅವರು ಹೇಗೆ ಅಪ್ಲೈ ಮಾಡಬೇಕು, ಮತ್ತು ಏನಾದರೂ ಎನ್ ಸಿ ಅಂತ ಬಂದಿರುತ್ತೆ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ, ಅಂದರೆ ಆಲ್ರೆಡಿ ರಿಸಲ್ಟ್ ಅನ್ನುವಂಥದ್ರಲ್ಲಿ ಎನ್ ಸಿ ಅಂತ ಬಂದಿರ್ತದೆ, ಅವರು ಹೇಗೆ ಎಕ್ಸಾಮ್ ಅನ್ನುವಂಥದ್ದನ್ನ ಕಟ್ಟಬೇಕು ಅನ್ನುವಂಥದ್ದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನಾವು ಎಕ್ಸಾಮ್ 1 ಈಗಾಗಲೇ ಬರೆದಿರ್ತೀವಿ, ಸೊ ಅದನ್ನು ಹೇಗೆ ಎಕ್ಸಾಮ್ 2ಗೆ ನಾವು ಇಂಪ್ರೂವ್ಮೆಂಟ್ಗೆ ಅಂತೇಳಿ ಅಪ್ಲೈ ಮಾಡಬೇಕು. ಯಾಕೆ ಅಂತಂದರೆ ಫಸ್ಟೆಲ್ಲ ನೀವು ಹೋಗಿ ಕಾಲೇಜಲ್ಲಿ ಏನು ಮಾಡ್ತಿದ್ರಿ, ಅಪ್ಲೈ ಮಾಡ್ತಾ ಇದ್ರಿ. ಬಟ್ ಈ ವರ್ಷ ಒಂದು ಸುತ್ತೋಲೆ ಅಂತಕ್ಕಂಥದ್ದು ಬಂದಿದೆ. ಅದರಲ್ಲಿ 2026ನೇ ಸಾಲಿನಲ್ಲಿ ನಡೀತಾ ಇರತಕ್ಕಂಥ ದ್ವಿತೀಯ ಪಿ ಯು ಸಿ 2 ಅಂದರೆ ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಉಲ್ಲೇಖಿಸಿದಂತಹ ಸರ್ಕಾರ ಆದೇಶ ಅನ್ನುವಂಥದ್ದು ಸರ್ಕಾರದ ಆದೇಶ ಇಲ್ಲಿದೆ. ಸೊ ಹಾಗಾಗಿ ಅದನ್ನ ಫಸ್ಟ್ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಅಂತಕ್ಕಂಥದ್ದನ್ನ ಕೊಟ್ಟು ನಾನು ಲೈವ್ ಆಗಿ ನಿಮಗೆ ಈ ಪೋರ್ಟಲ್ಗೆ ಬಂದು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನ ವಿಚಾರಗಳನ್ನೆಲ್ಲ ತಿಳಿಸ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ನಾನು ನಿಮ್ಮ ಸತೀಶ್ ಫ್ರಮ್ ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಈ ರೀತಿಯಾದಂಥ ಉತ್ತಮವಾದಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಈಸಿಯಾಗಿ ಫ್ರೀಯಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗಿದ್ರೆ ಬನ್ನಿ, ಸಮಯವನ್ನ ವ್ಯರ್ಥ ಮಾಡೋದು ಬೇಡ, ಈಗಲೇ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈ ಸುತ್ತೋಲೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನಾವು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನುವಂಥದ್ದನ್ನ ಕೊಡಬೇಕು ಅಂತಂದ್ರೆ, ನೀವು ಒಂದು ವೇಳೆ ಏನಾದರೂ ಈಗ ಕೆಲವೊಬ್ರು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿರ್ತೀರಿ, ಅಥವಾ ರೀಟೋಟ್ಲಿಂಗ್ ಅಪ್ಲೈ ಮಾಡಿರ್ತೀರಿ, ಅವರು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಇಂಪ್ರೂವ್ಮೆಂಟ್ಗೆ ಅಂತ ಏನಾದರೂ ಎಕ್ಸಾಮ್ 2 ತಗೊಳ್ಬೇಕು ಅಂತಂದ್ರೆ ಈಗಾಗಲೇ ನೀವೇನು ಮಾಡಿ ಅಂತಂದ್ರೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಅನ್ನುವಂಥದ್ದನ್ನ ಫಿಲ್ ಮಾಡ್ಬೋದು, ಅಂದರೆ ಅಪ್ಲೈ ಮಾಡ್ಬೋದು, ಅಥವಾ ಕಾಲೇಜಿನ ಪ್ರಾಂಶುಪಾಲರನ್ನು ಕೂಡ ಸಂಪರ್ಕಿಸಿ ಅಲ್ಲಿ ಕೂಡ ನೀವು ನೋಂದಾಯಿಸ್ಕೊಳ್ಬೋದು ಅಂತ. ಸೊ ಇಲ್ಲಿ ಕೆಲವೊಂದು ಡೇಟ್ ಅನ್ನುವಂಥದ್ದನ್ನ ಗಮನಿಸಿ. ಪುನರಾವರ್ತಿತ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ಅಭ್ಯರ್ಥಿಗಳು ದಿನಾಂಕ ಇಲ್ಲಿ ನೀವು ಗಮನಿಸಬಹುದು, 9/4/2026ರಿಂದ 17/4/2026 ಒಳಗಡೆ ಪರೀಕ್ಷೆ 2ಗೆ ನೀವು ನೋಂದಾಯಿಸಿಕೊಳ್ಳಬಹುದು ಅಂತ ಇದೆ. ಸೊ ಹಾಗಾಗಿ ಈ ಡೇಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಪರೀಕ್ಷೆ 2ಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಿಕ್ಕೆ ಯಾವ ರೀತಿ ವಿಧಾನ ಅನ್ನುವಂಥದ್ದನ್ನ ನಾನು ಮುಂದೆ ನಿಮಗೆ ತಿಳಿಸ್ತೀನಿ, ಈಗಾಗಲೇ ಹೇಳಿದ ಹಾಗೆ. ಸೊ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟು, ಅದೇನು ಅಂತಂದರೆ ಎಷ್ಟು ರೂಪಾಯಿ ಕಟ್ಟಬೇಕು ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ತದೆ. ಸೊ ಪ್ರಥಮ ಬಾರಿಗೆ ನೀವೇನಾದರೂ ಇಂಪ್ರೂವ್ಮೆಂಟ್ಗೆ ಅಂತಂದರೆ, ನೀವೇನಾದರೂ ಈಗ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಈಗ ಒಂದು 60 ಮಾರ್ಕ್ಸ್ ತಗೊಂಡಿದ್ದೀರಾ 100ಕ್ಕೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲ, ನನಗೆ ಸಾಕಾಗ್ತಾ ಇಲ್ಲ, ನಾನು ಇನ್ನೂ ಇಂಪ್ರೂವ್ಮೆಂಟ್ಗೆ ನಾನು ಇನ್ನೊಂದ್ಸಲ ಎಕ್ಸಾಮ್ ಬರಿತೀನಿ ಅನ್ನೋದಾದರೆ, ಈಗ 2026ರಲ್ಲಿ ಎಕ್ಸಾಮ್ 1 ಅನ್ನುವಂಥದ್ದನ್ನ ಬರೆದಿದ್ರೆ ಅಂಥವ್ರು ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ, ಅಂದರೆ ಫಸ್ಟ್ ಟೈಮ್ ಇಂಪ್ರೂವ್ಮೆಂಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ 175, ಇದು ಜನರಲ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ 2ನೇ ಬಾರಿಗೆ ಒಂದು ವಿಷಯಕ್ಕೆ, ಅಂದರೆ ಈಗ ಲಾಸ್ಟ್ ಇಯರ್ ಬರೆದಿದ್ದೀರಾ ಇಂಪ್ರೂವ್ಮೆಂಟ್ಗೆ ಅಂತ ಹೇಳಿ ಇನ್ನೂ ಒಂದ್ಸಲ ಸೆಕೆಂಡ್ ಟೈಮ್, ಅಂದರೆ ನೀವೇನಾದರೂ ಇಂಪ್ರೂವ್ಮೆಂಟ್ಗೆ ಹಾಕ್ತಾ ಇದ್ರೆ ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಸಬ್ಜೆಕ್ಟ್ಗೆ 350 ರೂಪೀಸ್ ಅನ್ನುವಂಥದ್ದನ್ನ ಇಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಅರ್ಥ ಆಯ್ತಲ್ಲ? ಒಂದು ವಿಷಯಕ್ಕೆ 140 ರೂಪೀಸು, 2 ವಿಷಯಕ್ಕೆ 270 ರೂಪೀಸ್, ಹಾಗೆ 3 ಅಥವಾ ಅದಕ್ಕಿಂತ ಹೆಚ್ಚಿನ ವಿಷಯಗಳಿಗೆ ನೀವು 400 ರೂಪಾಯಿಗಳನ್ನ ಪೇ ಮಾಡಬೇಕು ಅಂತ. ಸೊ ಆದರೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಶುಲ್ಕದಿಂದ ವಿನಾಯಿತಿ ನೀಡಿದೀವಿ ಅಂತ ಹೇಳಿ ಇಲ್ಲಿ ನೀಡಲಾಗಿದೆ ಅಂತ. 26 ಅದರ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂತಹ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಯಾರಿರ್ತಾರೆ, ಅನುತ್ತೀರ್ಣರಾಗಿರ್ತಕ್ಕಂಥ ಹೊಸ ಅಭ್ಯರ್ಥಿಗಳಿಗೆ ಮಾತ್ರ ಫ್ರೆಶ್ ಕ್ಯಾಂಡಿಡೇಟ್ಸ್ ಮತ್ತು 2026ರ ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಳಲು ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾರು 2026ರಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಖಾಸಗಿ ಅಭ್ಯರ್ಥಿಗಳು ಸರ್ ಅಂತ ನೋಡಕ್ ಹೋದ್ರೆ 2026ರ ದ್ವಿತೀಯ PUC 1ರ
ಖಾಸಗಿ ಅಂದ್ರೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಕಟ್ಟಿರ್ತಾರೆ ಕೆಲವೊಬ್ರು ಕಾಲೇಜ್ಗೆ ಬರ್ದಿರ ಅಂಥವ್ರು ಯಾರಾದರೂ ಇದ್ರೆ ಹಾಗೂ 2025 ಅಂದ್ರೆ ಲಾಸ್ಟ್ ಇಯರ್ ಮತ್ತು ಅದಕ್ಕೂ ಹಿಂದಿನ ಒಂದು ವರ್ಷಗಳ ಪುನರಾವರ್ತಿತ ಅಭ್ಯರ್ಥಿಗಳು ಯಾರಾದರೂ ಇದ್ರೆ ಮೇಲಿನ ಕೋಷ್ಟಕದಲ್ಲಿ ನಮೂದಿಸಿದಂಥ ಶುಲ್ಕನ ಅಂದ್ರೆ ಇಲ್ಲೇನು ಕೊಟ್ಟಿದ್ದಾರೆ, ಒಂದು ವಿಷಯಕ್ಕೆ 140 ರುಪೀಸ್, ಎರಡು ವಿಷಯಕ್ಕೆ 270, ಮೂರಕ್ಕಿಂತ ಹೆಚ್ಚಿನ ಒಂದು ಸಬ್ಜೆಕ್ಟ್ಸ್ ಕಟ್ತಾ ಇದ್ರೆ ನೀವು 400 ರುಪೀಸ್ ಅನ್ನುವಂಥದ್ದನ್ನ ನೀವು ಯಾರು ಖಾಸಗಿ ಅಭ್ಯರ್ಥಿಗಳು ಹಾಗೂ 2025ಕ್ಕಿಂತ ಹಿಂದಿನ ಪುನರಾವರ್ತಿತ ಅಭ್ಯರ್ಥಿಗಳು ಈ ಅಮೌಂಟ್ ಅನ್ನುವಂಥದ್ದನ್ನ ಪೇ ಮಾಡ್ಬೋದು. ಅದು ಎಲ್ಲಿ ಪ್ರಾಂಶುಪಾಲರು ಕಾಲೇಜಿನ ಹಂತದಲ್ಲಿ ಆಫ್ಲೈನಲ್ಲಿ ನೋಂದಾಯಿಸ್ಕೊಳ್ತಾರೆ. ನೀವು ಅಭ್ಯರ್ಥಿಗಳು ಆಫ್ಲೈನಲ್ಲಿ ಅಂದರೆ ನಿಮ್ಮ ಎಲ್ಲಿ ಕಟ್ಟಿರ್ತೀರ ನೀವು ಪ್ರೈವೇಟ್ ಕ್ಯಾಂಡಿಡೇಟ್ಸು ಸೇಮ್ ಕಾಲೇಜ್ಗೆ ಹೋಗಿ ಅಲ್ಲಿ ಎಕ್ಸಾಮ್ 2 ಅನ್ನುವಂಥದ್ದನ್ನ ತಗೊಳ್ಬೋದು. ಅದು ಲಾಸ್ಟ್ ಡೇಟ್ ನೋಡಿ ನಿಮಗೆ ಇದು ಪ್ರಾಂಶುಪಾಲರಿಗೆ 17/4/2026 ಸಂಜೆ 5:30 ಅವರು ಅದನ್ನ PU ಎಕ್ಸಾಮ್ ಅನ್ನುವಂಥದ್ದನ್ನ ಅಲ್ಲಿ ಅವ್ರ ಲಾಗಿನ್ ಅಲ್ಲಿ ಅಂಗೀಕರಿಸಬೇಕು, ಅಲ್ಲಿ ಅವರು ಅಪ್ಡೇಟ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಅನಿಸಿದ್ರೆ. ಆಗ್ಲೇ ನಾನು ಹೇಳಿದ ಹಾಗೆ ಯಾವ ರೀತಿ ನಾವು ಇಲ್ಲಿ ಒಂದು ಎಕ್ಸಾಮ್ ಇಂಪ್ರೂವ್ಮೆಂಟ್ಗೆ ಅಪ್ಲಿಕೇಶನ್ ಅನ್ನುವಂಥದ್ದನ್ನ 2026 ಹಾಕಬೇಕು ಅನ್ನೋದಾದ್ರೆ ಇಲ್ಲಿ ಒಂದು ವೆಬ್ಸೈಟ್ ಅನ್ನುವಂಥದ್ದನ್ನ ನೀವು ಸರ್ಚ್ ಮಾಡಬೇಕಾಗತ್ತೆ ಗೂಗಲಲ್ಲಿ. PUE.Karnataka, ಅರ್ಥ ಆಯ್ತಲ್ಲ, PUE.Karnataka ಅಂತ ಸರ್ಚ್ ಮಾಡಿ. ಓಕೆನಾ, ಇಲ್ಲಿ ಫಸ್ಟೇ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ನಿಮಗೊಂದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಪ್ರಿ ಯೂನಿವರ್ಸಿಟಿ ಇಂಡೆಕ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದೊಂದು ಪೇಜ್ ಓಪನ್ ಆಗುತ್ತೆ. ಇದು ಅವರ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂತಕ್ಕಂಥದ್ದು ಪ್ರಿ ಯೂನಿವರ್ಸಿಟಿದು ಅಫಿಷಿಯಲ್ ವೆಬ್ಸೈಟ್. ಇದು ನೀವು ಮೊಬೈಲಲ್ಲಿ ಮಾಡೋದಕ್ಕಿಂತ ನನ್ನ ಪ್ರಕಾರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ. ಇಲ್ಲಿ ಮೇಲೆ ನೀವು ನೋಡ್ಬೋದು ಹೋಮ್ ಬಟನ್ ಕಾಣಿಸ್ತಾ ಇದೆ. ಇಲ್ಲಿ ಅದ್ರ ಪಕ್ಕದಲ್ಲಿ ಪ್ರಿ ಯೂನಿವರ್ಸಿಟಿ ಕಾಲೇಜಸ್ ಅಂತ 2ನೇ ಕಾಲಮ್ ಕಾಣ್ತಿದೆ. ಇಲ್ಲಿ ನೋಡಿ 3ನೇ ಕಾಲಮ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಸೊ ಸ್ಟೂಡೆಂಟ್ ಕಾರ್ನರ್ ಅಂತ ಅಲ್ಲೊಂದು ಡ್ರಾಪ್ ಡೌನ್ ಇದೆ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಫಸ್ಟ್ ಆಪ್ಷನ್ ನೋಡಿ ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ. ಅಂದ್ರೆ ನೀವು ಜ್ಞಾಪಕ ಇಟ್ಕೊಳ್ಳಿ, ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮಗೆ ಈ ಪೇಜ್ ಅನ್ನುವಂಥದ್ದು ಓಪನ್ ಆಗುತ್ತೆ. ದಿಸ್ ಇಸ್ ಅಫಿಷಿಯಲ್ ಅವರ ಒಂದು ವೆಬ್ಸೈಟ್ ಅನ್ನುವಂಥದ್ದು PU ಬೋರ್ಡ್ದು. ಇಲ್ಲಿ ಸುಮಾರು ವಿಷಯಗಳು ಅನ್ನುವಂಥದ್ದು ಇಲ್ಲಿ ಬರ್ತಾ ಇರ್ತದೆ. ನೀವು ನೋಡ್ಬೋದು ಪರೀಕ್ಷೆ ಕುರಿತು ಹಲವು ವಿಡಿಯೋಗಳು, ಮತ್ತೆ ರಿಸಲ್ಟ್ 1 ಅದರದ್ದು ಕೂಡ ಬರ್ತಾ ಇದೆ, ಫಲಿತಾಂಶ. ಹಾಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇರಿ. ಇಲ್ಲಿ ಬಂದಾಗ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಹುಡುಕೋದಿಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು, ಸ್ವಲ್ಪ ನಿಧಾನವಾಗಿ ಸರ್ಚ್ ಮಾಡಿ. ಇಲ್ಲಿ 2025-26 ಸೆಕೆಂಡ್ PUC ಎಕ್ಸಾಮ್ 2 ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ಸ್ ಲಿಂಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈವನ್ ಕನ್ನಡದಲ್ಲೂ ಕೊಟ್ಟಿದ್ದಾರೆ. ದ್ವಿತೀಯ PUC ಪರೀಕ್ಷೆ 2ರ ವಿದ್ಯಾರ್ಥಿಗಳ ನೋಂದಣಿಗಾಗಿ ಲಿಂಕ್ಗಳು ಅಂತ. ಬೇಕಿದ್ರೆ ಇದನ್ನ ನೀವು ಸ್ಕ್ರೀನ್ ಶಾಟ್ ಅನ್ನು ಕೂಡ ತೆಗೆದುಕೊಂಡು ಇಟ್ಕೊಳ್ಳಿ, ನೀವು ಅಪ್ಲೈ ಮಾಡುವಾಗ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಆಲ್ರೆಡಿ ಕಾರ್ನರ್ಲ್ಲೂ ಕಾಣಿಸ್ತಾ ಇದೆ ನಿಮಗೆ ಎಕ್ಸಾಮ್ 2 ರಿಜಿಸ್ಟ್ರೇಷನ್ ಲಿಂಕ್ಸ್ ಅಂತ. ಇಲ್ಲಿ ಲಿಂಕ್ ಕಾಣ್ತಿದೆಯಲ್ಲ ನ್ಯೂ ಅಂತ ಬ್ಲಿಂಕ್ ಆಗ್ತಿದೆ ನೋಡಿ, ಇಲ್ಲೊಂದ್ಸಲ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸಾಮ್ 2 ರಿಪೀಟರ್ ಅಂಡ್ ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಅಂದ್ರೆ ಪುನರಾವರ್ತಿತ ಅಭ್ಯರ್ಥಿಗಳು ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಇಚ್ಛಿಸಿಕೊಳ್ಳುವ ಅಭ್ಯರ್ಥಿಗಳ ನೋಂದಣಿ ಅಂತ ಇದೆ. ಸರ್ ಇದೇನು ಸರ್ ರಿಪೀಟರ ನಾವು ಅಂತ ನೀವು ಕೇಳಬೇಡಿ. ಯಾರು ಇಂಪ್ರೂವ್ಮೆಂಟ್ಗೋಸ್ಕರ ನೀವೇನು ಬರೀತಾ ಇದ್ದೀರಿ, ಸರ್ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನಾದರೂ ರಿಪೀಟರ್ ಅಂತ ಬರ್ತಾ ಇದೆಯಾ, ಬಂದ್ಬಿಡುತ್ತಾ ಅಂತ ನಿಮ್ಗೊಂದು ಡೌಟ್ ಇರ್ತದೆ. 100% ಏನು ಬರಲ್ಲ. ಸೊ ಹಾಗಾಗಿ ಈವನ್ NC ಅಂತ ಬಂದಿರ್ತದಲ್ವಾ, ನಾಟ್ ಕಂಪ್ಲೀಟೆಡ್ ಅಂದ್ರೆ ಉತ್ತೀರ್ಣರಾಗದೇ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ 2 ಬರೀತಾರೆ. ಅವ್ರ ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಎಲ್ಲೂ ಸಹ ಇದು ರಿಪೀಟರ್ ಅಂತ ಹೇಳಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲೊಂದು ಪೇಜ್ ಓಪನ್ ಆಯಿತು. ಸೊ ಈ ಪೇಜ್ ಅನ್ನುವಂಥದ್ದನ್ನ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸ್ಕೂಲ್ಸ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ. ಇಲ್ಲಿ 2026 ಸೆಕೆಂಡ್ PUC ಎಕ್ಸಾಮ್ 2 ರಿಪೀಟರ್ ಬಾರ್ ಇಂಪ್ರೂವ್ಮೆಂಟ್ ಕ್ಯಾಂಡಿಡೇಟ್ ಲಾಗಿನ್ ಅಂತಿದೆ. ಇಲ್ಲಿ ಮೊಬೈಲ್ ನಂಬರ್ OTP ಸೆಂಡ್ ಮಾಡೋದು ಅಂತಿದೆ. ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಇಲ್ಲೇ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೀವು OTP ಬರ್ಲಿಲ್ವಲ್ಲ ಅಂತ ನೋಡ್ತಿರ್ತೀರ, ಗೆಟ್ OTP ಅಂತ. ಅದಲ್ಲ, ಫಸ್ಟು ನೀವೇನ್ ಮಾಡಬೇಕು ಅಂದ್ರೆ ಇಲ್ಲಿ ಕಾರ್ನರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು.
ಓಕೆನಾ? ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ, ಅಂದ್ರೆ ಹೋಮು, ರಿಜಿಸ್ಟರು, ಫರ್ಗೆಟ್ ಪಾಸ್ವರ್ಡು, ಲಾಗಿನ್ ಅಂತ ಕಾಣಿಸ್ತಿದೆ. ಫಸ್ಟ್ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸುಮಾರು ವಿದ್ಯಾರ್ಥಿಗಳು ಇಲ್ಲೇ ಎಡುತ್ತಾ ಇರ್ತಕ್ಕಂಥದ್ದು, ಡೈರೆಕ್ಟ್ ಆಗಿ ಇಲ್ಲೇ ಲಾಗಿನ್ ಆಗಕ್ಕೆ ಹೋಗ್ತಿರ್ತಾರೆ. ಫಸ್ಟ್ ಇಲ್ಲಿ ರಿಜಿಸ್ಟರ್ ಮಾಡ್ಬೇಕು ನೀವು, ಒಂದ್ಸಲ ಮಾತ್ರ. ಸೊ ರಿಜಿಸ್ಟರ್ ಮಾಡಿದ್ರೆ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದೊಂದು ಪೇಜ್ ಓಪನ್ ಆಗ್ತಿದೆ ನೋಡಿ. ಇಲ್ಲಿ ಈ ಪೇಜ್ ಅನ್ನುವಂಥದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತಿದೆ. ಇಲ್ಲಿ ಯೂಸರ್ ನೇಮ್ ಅಂತ ಕಾಣ್ತಿದೆಯಲ್ಲ, ಯೂಸರ್ ನೇಮ್ ಬಂದು ನಿಮ್ಮ ಮೊಬೈಲ್ ನಂಬರೇ ಹಾಕಬೇಕು. ಅಂದ್ರೆ ಈಗಾಗಲೇ ನೀವು ಎಕ್ಸಾಮ್ 1 ಅನ್ನುವಂಥದ್ದನ್ನ ಬರ್ದಿರ್ತಿರಲ್ಲ, ಈವನ್ ರಿಪೀಟರ್ಸ್ ಆಗಲಿ ಯಾರಾದರೂ ಆಗಿರಲಿ, ನೀವು ಫಸ್ಟ್ ಟೈಮ್ ಇದು. ಯಾಕೆ ಅಂತಂದ್ರೆ ಈ ಲಾಸ್ಟ್ ಇಯರ್ ಎಲ್ಲ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಅಲ್ಲೇ ಅವರೇ ಒಂದು ಡೈರೆಕ್ಟ್ ಆಗಿ ಈ ರೀತಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಈ ವರ್ಷ ನೀವು ಅಪ್ಲೈ ಮಾಡ್ತಾ ಇರೋದ್ರಿಂದ ಮೊದಲನೇ ಸಲಿನೇ ಆಗಿರ್ತದೆ. ಹಾಗಾಗಿ ರಿಜಿಸ್ಟ್ರೇಷನ್ ಅನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಆಮೇಲೆ ಲಾಗಿನ್ ಆಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯೂಸರ್ ನೇಮ್ ಅಂತ ಕೇಳಿದ್ರೆ ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕು. ಓಕೆನಾ? ನಾನು ಯಾವುದೋ ಒಂದು ರ್ಯಾಂಡಮ್ ಆಗಿ ಇಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಬೋದು, ಬಟ್ ಅದು ತಗೊಳ್ಳಲ್ಲ. ಯಾಕೆಂತಂದರೆ ಎಕ್ಸಾಮನ್ನು ಬರೆದಿರೋರೇ ಎಂಟ್ರಿ ಮಾಡಬೇಕು. ಸೊ ಹಾಗಾಗಿ ಈಗ ಆಲ್ರೆಡಿ ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಈಗ ಬರೆದಿರೋರು ಯಾರಿರ್ತಾರೆ 2024, 25, 26 ಅವರು ಎಂಟ್ರಿ ಮಾಡಬೇಕು. ಸೊ ಹಾಗಾಗಿ ಅವ್ರ ಮೊಬೈಲ್ ನಂಬರ್ನೇ ನೀವು ಡೈರೆಕ್ಟಾಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸೆಕೆಂಡ್ ಕಾಲಮ್ ಕಾಣಿಸ್ತಿದೆ ನೋಡಿ, ಅಂದರೆ ಆ ಮೊಬೈಲ್ ನಂಬರ್ ಯಾವುದು ಅಂದರೆ ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡೋವಾಗ, ಅಂದರೆ ಬೋರ್ಡ್ಗೆ ಎಕ್ಸಾಮ್ಗೆ ರಿಜಿಸ್ಟರ್ ಮಾಡುವಾಗ ಕಾಲೇಜಲ್ಲಿ ಕೊಟ್ಟಿರ್ತಾರಲ್ಲ ಆ ಸೇಮ್ ನಂಬರ್ನ ಹಾಕ್ಕೊಳ್ಳಿ. ಸೊ ಅಲ್ಲಿಗೆ ಒಂದು, ಯಾಕೆಂದರೆ OTP ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯೂಸರ್ ನೇಮಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಇಲ್ಲಿ ನೋಡಿ ಸೆಕೆಂಡ್ ಕ್ಯಾಂಡಿಡೇಟ್ ಟೈಪ್ ಅಂತಿದೆ, ಇದು ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸು. ಯಾಕೆ ಅಂತಂದರೆ ಫಸ್ಟ್ ಒಂದು ಕಾಲಮ್ ಕಾಣಿಸ್ತಿದೆ, ಅಲ್ಲಿ ರಿಪೀಟರ್ ಕ್ಯಾಂಡಿಡೇಟ್ 2024/25 ಅಂಡ್ ಪ್ರೀವಿಯಸ್ ಇಯರ್ಸ್ ಅಂತ ಕಾಣಿಸ್ತಿದೆ. ಇವರು ಯಾರಪ್ಪ ಅಂತಂದ್ರೆ, ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾರಿದು ಅಪ್ಲೈ ಆಗ್ತಾರೆ ಇದಕ್ಕೆ ಅಂತಂದ್ರೆ, ಈಗಾಗಲೇ 2024, 25ರಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಯಾರಾದರೂ ಎಕ್ಸಾಮ್ ಅನ್ನುವಂಥದ್ದನ್ನ ತಗೊಂಡಿದ್ರೆ ಅವರು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡ್ತಾರೆ. ಯಾರು 2026ರಲ್ಲಿ ಅಂದ್ರೆ ಮೊನ್ನೆ ಎಕ್ಸಾಮ್ ಬರ್ದಿದ್ರಿ, ಎಕ್ಸಾಮ್ 1, ಅವರು ಇದರಲ್ಲಿ ರಿಪೀಟರ್ ಕ್ಯಾಂಡಿಡೇಟ್ ಅಲ್ಲಿ ಬರೋದಿಲ್ಲ. ಸೊ ರಿಪೀಟರ್ ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಈಗಾಗಲೇ 2024, 25 ಮತ್ತು ಪ್ರೀವಿಯಸ್ ಇಯರ್, ಅಂದ್ರೆ ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಎಕ್ಸಾಮ್ ಬರ್ದಿರೋರು. ಮೊನ್ನೆ ಬರೆದಿರೋರು ಇಲ್ಲಿ ಬರೋದಿಲ್ಲ. ಸೊ ನೀವೆಲ್ಲಿ ಬರ್ತೀರಾ ಅಂತಂದ್ರೆ ಇಲ್ಲಿ ನೋಡಿ ಸೆಕೆಂಡ್ ಕಾಲಮ್ ಅನ್ನ ನೀವು ಕ್ಲಿಕ್ ಮಾಡಬೇಕು. ಯಾರ್ಯಾರು ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂಥವ್ರು, ಅಂದ್ರೆ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಾ ಇರೋರು. ಅಂದ್ರೆ ಏನು, ಈಗಾಗಲೇ ನೋಡಿ ಸರ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ ಯಾವ ಇಯರು, ರೆಗ್ಯುಲರ್ ಇಯರು, ಪ್ರೈವೇಟ್ 2026ರಲ್ಲಿ ಬರೆದಿರ್ತಕ್ಕಂಥವ್ರು ಇಲ್ಲಿ ಫಸ್ಟ್ ಒನ್ಗೆ ನೀವು ಅಪ್ಲೈ ಅಂದ್ರೆ ಇಲ್ಲಿ ಮಿಡ್ಲಲ್ಲಿ ಕಾಲಮ್ ಕಾಣ್ತಿದೆಯಲ್ಲ, ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ದಯವಿಟ್ಟು ಗಮನಿಸಿ, ಇಲ್ಲಿ ಇಯರ್ 2026 ಅಂದ್ರೆ ಮೊನ್ನೆ ನಡೆದಂತ ಎಕ್ಸಾಮ್ ಅನ್ನುವಂಥದ್ದು, ಫಸ್ಟ್ ಎಕ್ಸಾಮ್ ಅನ್ನುವಂಥದ್ದು. ಇದು ಏನು ಸರ್ ಇದರ ಅರ್ಥ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಈಗ ಎಕನಾಮಿಕ್ಸೋ ಅಥವಾ ಕನ್ನಡನೋ ಹಿಂದಿನೋ ಯಾವುದೋ ಒಂದ್ರಲ್ಲಿ ಎಕ್ಸಾಮ್ ಬರ್ದಿದ್ದೀರಾ, ಅದರಲ್ಲಿ ಏನಾಗಿದೆ ನಿಮಗೆ, ನೀವೇನು ಮಾಡಲಿಲ್ಲ, ಫೇಲ್ ಆಗಲಿಲ್ಲ, ಬಟ್ ಏನಾಗಿದೆ ಅಂತಂದ್ರೆ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಇಂಪ್ರೂವ್ ಮಾಡಬೇಕು, ಅದಕ್ಕೋಸ್ಕರ ಎಕ್ಸಾಮ್ನ ಕಟ್ತಿದ್ದೀನಿ ಅನ್ನೋರು 2026ರಲ್ಲಿ ಈವನ್ ಪ್ರೈವೇಟ್ ಕ್ಯಾಂಡಿಡೇಟ್ಸು ಇರ್ಬೋದು, ರೆಗ್ಯುಲರ್ ಕ್ಯಾಂಡಿಡೇಟ್ಸು ಇರ್ಬೋದು. ಅಂದರೆ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೀತಾ ಇರೋರು ಅಥವಾ ಕೆಲವೊಬ್ರು ಕಾಲೇಜ್ಗೆ ಹೋಗ್ದಿರೇ ಅವರೇ ಪ್ರೈವೇಟಲ್ಲಿ ಕಟ್ಟಿರ್ತಾರೆ, ಅಂಥವರು ಕೂಡ ಇಲ್ಲಿ ನೀವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಯಾರು ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಾ ಇರೋವಂಥವ್ರು. ಇನ್ನು ಮೂರನೇ ಕಾಲಮ್ ಇದೆ ನೋಡಿ, ಇಲ್ಲಿ ಇಂಪ್ರೂವ್ಮೆಂಟ್ ಅಂಡ್ ರಿಪೀಟರ್ ಕ್ಯಾಂಡಿಡೇಟ್ಸ್ ಅಂತ ಕಾಣಿಸಿದೆ. ಇವರು ಕೂಡ ಸೇಮ್ ರೆಗ್ಯುಲರ್ ಪ್ರೈವೇಟು, ಬಟ್ 2025ರಲ್ಲಿ ಎಕ್ಸಾಮ್ ಬರ್ದಿರ್ತಕ್ಕಂಥವ್ರು. ಅಂದ್ರೆ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದು ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಿದ್ದಾರೆ ಅನ್ನುವಂಥವ್ರು ಯಾರಿದ್ದಾರೆ ಅವರು. ನೀವೇನು ರಿಪೀಟರ್ ಕ್ಯಾಂಡಿಡೇಟ್ಸು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. 2025 ಅನ್ನುವಂಥವ್ರು. 2026 ಸೆಂಟ್ರಲ್ ಇರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿ, 2025 ಅನ್ನೋರು ಲಾಸ್ಟಲ್ಲಿ ಇರ್ತಕ್ಕಂಥದ್ದು ಅಂದರೆ ಮೂರನೇದನ್ನ ಸೆಲೆಕ್ಟ್ ಮಾಡಿ, ಯಾರಾದರೂ 2024, 25ಕ್ಕಿಂತ ಹಿಂದೆ ಇರ್ತಕ್ಕಂಥವ್ರು ಯಾರಿದ್ದಾರೆ ಪ್ರೀವಿಯಸ್ ಇಯರ್ಸು, ಅವರು ರಿಪೀಟರ್ ಕ್ಯಾಂಡಿಡೇಟ್ಸ್ ಯಾರಾದರೂ ಇದ್ರೆ ಇಲ್ಲಿ ಅಪ್ಲೈ ಮಾಡಿ. ಬಟ್ ಇಂಪ್ರೂವ್ಮೆಂಟ್ಗೆ ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಅದು ಡಿಪೆಂಡ್ ಅಪಾನ್ ಯುವರ್ ಇಯರ್, ಯಾವ ಇಯರಲ್ಲಿ ಎಕ್ಸಾಮ್ ಬರ್ದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕಾಲಮ್ ಇಲ್ಲಿ
ಪ್ರೀವಿಯಸ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತದೆ. ಅಂದರೆ 2026 ಏನದು 12 13 ಡಿಜಿಟ್ ಏನೋ ಇತ್ತಲ್ಲ, ಅದನ್ನು ಕಂಪ್ಲೀಟ್ ನೀವು ಎಂಟ್ರಿ ಮಾಡಿದರೆ ಇಲ್ಲಿ ನೀವು ಎಕ್ಸಾಮ್ ಟೇಕನ್ ಇಯರ್ ಅಂತ ಇಲ್ಲಿ ಡ್ರಾಪ್ ಡೌನ್ ಓಪನ್ ಆಗುತ್ತೆ. ಈಗ ನನಗೆ ಓಪನ್ ಆಗ್ತಿಲ್ಲ, ಯಾಕಪ್ಪ ಅಂತಂದರೆ ನಾನಿಲ್ಲಿ ಮೇಲೆ ಯೂಸರ್ ನೇಮು ಮೊಬೈಲ್ ನಂಬರು ಇಲ್ಲೇನು ಹಾಕಲಿಲ್ಲ. ಯಾಕೆ ಅಂತಂದರೆ ನಾನು ಎಕ್ಸಾಮ್ ಲಾಸ್ಟ್ ಇಯರ್ ಬರ್ದಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಈಗ ಬರ್ದಿಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ರೆ ತಗೊಳ್ಳಲ್ಲ. ಸೊ ಈಗ ಬೇಕಿದ್ರೆ ನಿಮಗೊಂದು ನಾನು ಯಾವುದಾದ್ರೂ ಒಂದು ನಮ್ಮ ಸ್ಟೂಡೆಂಟ್ದು ಒಂದು ನಂಬರ್ನ ಹಾಕಿ ಅಲ್ಲಿ ತೋರಿಸ್ಬೋದು. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಎಕ್ಸಾಮ್ ಟೇಕನ್ ಇಯರ್ ಅನ್ನೋಂಥದ್ದು ಡ್ರಾಪ್ ಡೌನ್ ಓಪನ್ ಆಗುತ್ತೆ. ಓಕೆನಾ? ಅಲ್ಲಿ 2025 26 ಯಾವುದು ನೀವು ಬರ್ದಿದ್ದೀರಾ ಅಂತ ನೀವು ಕರೆಕ್ಟಾಗಿದ್ದರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ. ಅಂದರೆ ನೀವೇನಾದರೂ ಮೇಲೆ ಇಲ್ಲಿ ತಪ್ಪು ಏನಾದರೂ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಇಲ್ಲಿ ಓಪನ್ ಆಗಲ್ಲ. ಆಮೇಲೆ ಮೊಬೈಲ್ ನಂಬರ್ ಸರಿ ಕೊಟ್ಟಿಲ್ಲ ಅಂದರೂ ಓಪನ್ ಆಗಲ್ಲ. ಸೊ ಹಾಗಾಗಿ ಇದು ಕರೆಕ್ಟಾಗಿ ನೀವು ಅಪ್ಲೈ ಮಾಡಬೇಕು. ಈವನ್ ರಿಜಿಸ್ಟರ್ ನಂಬರ್ ರಾಂಗ್ ಬರೆದಿದ್ರು ಅದು ಬರೋದಿಲ್ಲ. ಅದಾದಮೇಲೆ ಇಲ್ಲಿ ಇಯರ್ ಮಾರ್ಚ್ ಅಂತ ಇರ್ತದೆ. ಕೆಲವೊಬ್ಬರಿಗೆ ಬೇರೆ ಬೇರೆ ಮಂತ್ಸ್ ಬರ್ಬೋದು, ಲಾಸ್ಟ್ ಇಯರ್ ಯಾರು ಮಾಡಿರ್ತೀರೋ ಅವರು. ಇದು ನೋಡಿ ತುಂಬ ಇಂಪಾರ್ಟೆಂಟು, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಅಂತ ಕೇಳ್ತಿದೆ. ಈಗ ಮ್ಯಾಕ್ಸ್ 8 ಕ್ಯಾರೆಕ್ಟರ್ಸ್ ಅನ್ನುವಂಥದ್ದನ್ನ ಇಟ್ಕೋಬೇಕು. ಮ್ಯಾಕ್ಸಿಮಮ್ ಇನ್ಕ್ಲೂಡೆಡ್ 1 ಲೆಟರ್ ಆ್ಯಂಡ್ 1 ನಂಬರ್ ಆ್ಯಂಡ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕೇಳ್ತಾ ಇದೆ. ಅಂದರೆ ಏನು ಅಂತಂದರೆ ನೀವು ಮಿನಿಮಮ್ 8 ಮ್ಯಾಕ್ಸಿಮಮ್ 8 ಡಿಜಿಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಉಮೇಶ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಉಮೇಶ್ ಅಟ್ 2026, ಉಮೇಶ್ ಅಟ್ 1998, ಈ ಥರ ಏನಾದರೂ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಕೂಡ ನೀವೇನು ಮಾಡಬೇಕು ಅಂತಂದರೆ ಉಪಯೋಗಿಸ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಹಾಗಾಗಿ ಆ ಸ್ಪೆಷಲ್ ಕ್ಯಾರೆಕ್ಟರ್ಸು ಪ್ಲಸ್ ಒಂದು ಅಟ್ಲೀಸ್ಟ್ ಮಿನಿಮಮ್ 1 ನಂಬರು, ಒಂದು ಬಿಗ್ ಲೆಟರ್ ಇರಬೇಕು, ಇನ್ನೆಲ್ಲ ಸ್ಮಾಲ್ ಲೆಟರ್ಸು ಇರಬೇಕು. ಇದನ್ನ ಮಿಕ್ಸ್ ಕಾಂಬಿನೇಷನಲ್ಲಿ ಒಂದು ನೀವು ಜ್ಞಾಪಕ ಇಟ್ಕೊಳ್ಳೋ ರೀತಿಯಲ್ಲಿ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ. ಆಮೇಲೆ ಅದೇ ಸೇಮ್ನ ಇಲ್ಲಿ ಇನ್ನೊಂದು ಏನು ಮಾಡಬೇಕು, ಕನ್ಫರ್ಮ್ ಸೇಮ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಇದೆಲ್ಲ ಸ್ಟೆಪ್ಸ್ ಓಪನ್ ಆಗಿದ್ದಾದ್ಮೇಲೆ ಇಲ್ಲಿ ಗೆಟ್ ಟು OTP ಅಂತ ಒಂದು ಆಪ್ಷನ್ ಇದೆ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆವಾಗ ನೀವು OTPಯನ್ನು ಎಂಟ್ರಿ ಮಾಡಿ, ಆಯಿತಾ? OTPನ ಎಂಟ್ರಿ ಮಾಡಿ ಅಲ್ಲಿಗೆ ನಿಮಗೇನಾಗುತ್ತೆ ಅಂದರೆ ಲಾಗಿನ್ ಪ್ರೋಸೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ. ಆವಾಗ ಮತ್ತೆ ಇಲ್ಲಿ ನೋಡಿ ಕಾಣ್ತಿದೆ ಲಾಗಿನ್ ಹಿಯರ್ ಅಂತ. ಸೊ ನೀವು ಆಲ್ರೆಡಿ ಏನಾದರೂ ಲಾಗಿನ್ ಆಗಿದ್ದರೆ, ಅಕೌಂಟ್ ಇದ್ದರೆ ಲಾಗಿನ್ ಆಗ್ಬೋದು. ಸೊ ಅಲ್ಲಿಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಜನ್ರೇಟ್ ಆದಮೇಲೆ ನಿಮಗೆ ಲಾಗಿನ್ ಅನ್ನುವಂಥದ್ದಕ್ಕೆ ನೀವು ಹೋದರೆ ಲಾಗಿನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಆಮೇಲೆ ಲಾಗಿನ್ ಆಗಿ ನೀವೇನು ಮಾಡ್ಬೋದು, ಇಲ್ಲಿಗೆ ವಾಪಸ್ ಬರ್ತೀರಾ, ಲಾಗಿನ್ ಅಂತಕ್ಕಂಥದ್ದನ್ನ ಅಪ್ಲೈ ಮಾಡ್ತೀರಾ, ಅಂದರೆ ಲಾಗಿನ್ ಆಗ್ತೀರಾ. ಆಮೇಲೆ ನಿಮ್ಮ ಸೇಮ್ ಏನು ನಂಬರ್ ಇರ್ತದೆ, ಅಂದರೆ ಮೊಬೈಲ್ ನಂಬರ್ ಅದು ಹಾಕಿ OTPನ ಎಂಟ್ರಿ ಮಾಡಿದರೆ ನೀವು ಒಳಗಡೆ ಹೋಗ್ತೀರಾ. ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವ ರೀತಿ ಅಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣುತ್ತೆ ಸಬ್ಜೆಕ್ಟ್ಸು ನಿಮ್ಮದು ಎಲ್ಲ ಕಂಪ್ಲೀಟಾಗಿ ಬಂದಿರ್ತದೆ. ಯಾರಾದರೂ NC ಅಂತ ಇದ್ದರೆ ಅವ್ರದ್ದು ನೀವು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ಅಮೌಂಟ್ ಅಂತ ಕೂಡ ಕೇಳುತ್ತೆ. ಈವನ್ ನಾನು ಆಗ್ಲೇ ಹೇಳಿದೆ, ಯಾರು 2026 NC ಅಂದರೆ ನಾಟ್ ಕಂಪ್ಲೀಟೆಡ್ ಇರ್ತದೆ ಅವರಿಗೆ ಫ್ರೀ ಇರ್ತದೆ ಈಗ. ಸೊ ಇನ್ನು ಉಳಿದಂಥವ್ರು ಯಾರು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ ಬರೀತಿರ್ತೀರ ಅವ್ರಿಗೆ ನಾನು ಆಗಲೇ ಹೇಳಿದೆ ಫೀಸ್ ಅನ್ನುವಂಥದ್ದು ಅದು ಅಲ್ಲಿ ಆಲ್ರೆಡಿ ತೋರಿಸುತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣನೇ ನೀವೆಷ್ಟು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತೀರೋ ಅಷ್ಟಲ್ಲಿ ಪ್ಲಸ್ ಆಗ್ತಿರ್ತದೆ. ಅದಾದಮೇಲೆ ಕೊನೆಯಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ನೀವು ಫಿಲ್ ಮಾಡಿದ್ದಾದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ಡೈರೆಕ್ಟಾಗಿ ನೀವು ಪೇ ಮಾಡೋದಕ್ಕೆ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಅದು ಗೂಗಲ್ ಪೇ ಅಥವಾ ಏನವ್ರದ್ದು ಒಂದು ಪ್ರೋಸೆಸ್ ಅನ್ನುವಂಥದ್ದು ಇರ್ತದೆ. ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ ಅಮೌಂಟ್ ಅನ್ನುವಂಥದ್ದನ್ನ ಪೇ ಮಾಡ್ಬೋದು. ಅಲ್ಲಿ ಪೇ ಮಾಡಿದ್ರೆ ಅಲ್ಲಿಗೆ ನಿಮ್ಮದು ಪ್ರೋಸೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಯಿತು ಅಂತ. ಅದಾದಮೇಲೆ ನೀವು ಒಂದು ಪ್ರಿಂಟ್ ತೊಗೊಂಡು ಇಟ್ಕೊಳ್ತೀರಾ ಅಂತ. ದಿಸ್ ಇಸ್ ದ ಪ್ರೋಸೆಸ್. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಯಾಕೆ ಅಂತಂದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅದು ಕೇಳ್ತಾ ಇದ್ರಿ ಕಾಮೆಂಟ್ ಬಾಕ್ಸಲ್ಲಿ, ಯಾವ ಥರ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಯಾಕೆ ಅಂತಂದರೆ ಎಷ್ಟೊಂದು ಸ್ಕೂಲ್ಸ್ ಅಥವಾ ಕಾಲೇಜಸ್ಗೆ ಹೋದರೆ ಇಲ್ಲ ನೀವೇ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಸೊ ಹಾಗಾಗಿ ಇದಿಷ್ಟು ನಾನು ಹೇಳಿದ್ದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ನಿಮ್ಗೇನಾದರೂ ಇದರಲ್ಲೂ ಕನ್ಫ್ಯೂಷನ್ ಏನಾದರೂ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಇದನ್ನು ಡೈರೆಕ್ಟಾಗಿ ಲಿಂಕ್ ಅನ್ನುವಂಥದ್ದನ್ನ ಶೇರ್ ಮಾಡಿರ್ತೀನಿ. ಸೊ ಹಾಗಾಗಿ ನಮ್ಮ ಸೋಷಿಯಲ್ ಮೀಡಿಯಾಸು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ಇದೇ ರೀತಿ ಉತ್ತಮವಾದಂಥ ವಿಡಿಯೋಗಳನ್ನು ಕೂಡ ನಾನಲ್ಲಿ ಸಜೆಸ್ಟ್ ಮಾಡ್ತಿರ್ತೀನಿ. ಜೊತೆಗೆ ಈ ರೀತಿ ಕೆಲವೊಂದು ಇನ್ಫಾರ್ಮೇಷನ್ ಅಂತಂದು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನಮ್ಮ ವಾಟ್ಸಪ್
ಒಂದು ಒಂದು ಚಾನೆಲ್ ಲಿಂಕ್ ಅನ್ನುವಂಥದ್ದು PUC ಪಲ್ಸ್ ಅನ್ನುವಂಥದ್ದು ಸ್ಕ್ರೀನ್ ಮೇಲೆ ಕಾಣ್ತಿದೆ ನಿಮಗೆ. ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಜಾಯಿನ್ ಆಗಿ ಅಲ್ಲಿ ಕೂಡ ನಾನು ಶೇರ್ ಮಾಡಿರ್ತೀನಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ಗಳು ಸಹ ಇರ್ತವೆ. ಅಲ್ಲಿಂದ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ವಿಡಿಯೋ ಅನ್ನುವಂಥದ್ದು ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪಿಸಿ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಎಕ್ಸಾಮ್ 2 ಅನ್ನುವಂಥದ್ದು ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ತಗೊಂಬರ್ಲಿ ಅಂತ ಹೇಳ್ತಾ, ನಾನು ಈಗ ಸೈನ್ ಔಟ್ ಆಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.